ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇರೋದು. ಈಗಾಗಲೇ ಸಿಎಂಗೋಸ್ಕರ ಭೂರಿ ಭೋಜನವನ್ನ ಆತಿಥ್ಯ ವಹಿಸಿಕೊಂಡಿರುವ ಡಿಕೆಶಿ ಸಿದ್ಧಪಡಿಸಿದ್ದಾರೆ. ಆ ಬ್ರೇಕ್ಫಾಸ್ಟಿನ ಮೆನು ಸಾಕಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಕನಕಪುರದಿಂದ ನಾಟಿ ಕೋಳಿಯನ್ನ ತರಿಸಿ ಅದರಲ್ಲಿ ಫ್ರೈ ಮಾಡಿದ್ದಾರೆ, ಕೋಳಿ ಸಾಂಬಾರ್ ಮಾಡಿದ್ದಾರೆ, ಹಾಗೆ ಇಡ್ಲಿ ಪೂರಿ ಎಲ್ಲವೂ ಕೂಡ ರೆಡಿ ಆಗಿದೆ ಅನ್ನುವಂತಹ ಬ್ರೇಕ್ಫಾಸ್ಟ್ ಮೆನು ಸದ್ಯ ಲಭ್ಯ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ಗೆ ಆಗಮಿಸುವಂತೆ ಸಿಎಂಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ರು. ಸದಾಶಿವನಗರದ ಉಪಮುಖ್ಯಮಂತ್ರಿಗಳ ಖಾಸಗಿ ನಿವಾಸದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ ಆಪ್ತರಿಗೂ ಬೆಂಬಲಿಗರಿಗೂ ಅವಕಾಶ ಇಲ್ಲ. ಇದು ಕೇವಲ ಇವರಿಬ್ಬರ ನಡುವೆ ನಡೆಯುವಂತಹ ಮಾತುಕತೆ, ಹಾಗೆ ಅವರಿಬ್ಬರು ಮಾತ್ರ ಭಾಗಿಯಾಗ್ತಾರೆ ಉಪಹಾರ ಕೂಟದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಮೊನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಆಪ್ತರು, ಕಾನೂನು ಸಲಹೆಗಾರರು ಎಸ್ ಪೊನ್ನಣ್ಣ ಅವರು ಉಪಸ್ಥಿತರಿದ್ರು. ಇವತ್ತು ಕೂಡ ಅವರು ಜಾಯಿನ್ ಆಗುವಂಥ ಚಾನ್ಸಸ್ ಇದೆ. ಈಗ ಮೊನ್ನೆ ನಡೆದಂಥ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಅದು ಭಾರೀ ವಿಶೇಷತೆಗಳಿಗೆ ಸಾಕ್ಷಿಯಾಗಿದ್ದು. ಉಪಮುಖ್ಯಮಂತ್ರಿಗಳು ಕಾವೇರಿ ನಿವಾಸಕ್ಕೆ ಬರ್ತಾರೆ, ಮುಖ್ಯಮಂತ್ರಿಗಳು ಅವರನ್ನ ಬರಮಾಡ್ಕೊಳ್ತಾರೆ. ಆ ಫೋಟೋ ವಿಡಿಯೋಗಳೆಲ್ಲವೂ ಕೂಡ ಸಿಕ್ತು. ಅದಾದ ಬಳಿಕ ಇಬ್ಬರು ಒಟ್ಟಿಗೆ ಕೂತು ತಿಂಡಿ ಮಾಡೋದು, ಎಲ್ಲ ಫೋಟೋಗಳು ಕೂಡ ಸಾರ್ವಜನಿಕರಿಗೆ ಮತ್ತೆ ವಿಪಕ್ಷಗಳಿಗೆ ಈಸಿಯಾಗಿ ಸಿಗುವಂಥ ರೀತಿಯಲ್ಲಿ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಗಳನ್ನು ಕೊಟ್ಟಿದ್ರು. ಸೊ ಇವತ್ತು ಕೂಡ ಅಂಥದ್ದೇ ಒಂದು ಬೆಳವಣಿಗೆಯ ನಿರೀಕ್ಷೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ಸಿಎಂ ಅವರ ನಿವಾಸದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಈಗಾಗಲೇ ಕತ್ತಿ ಮಸೀತಾ ಇದ್ದಂತಹ ಇಬ್ಬರು ನಾಯಕರು ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನ ಸಾರ್ತಾ ಇದ್ದಾರೆ. ಅದರ ಮೊದಲ ಪಾರ್ಟ್ ಆಗಿದೆ, ಇವತ್ತು ಎರಡನೇ ಪಾರ್ಟು. ಅಗೆದು ಮೊಗೆದು ಪ್ರೀತಿಯನ್ನ ತೋರಿಸ್ತಾ ಇಬ್ರು ಬ್ರದರ್ಸ್ ಅನ್ನೋ ಬಾಂಧವ್ಯವನ್ನ ಸಾರ್ತಿದ್ದಾರೆ. ಬಟ್ ಸ್ಟಿಲ್ ವಿಪಕ್ಷಗಳು ಇದನ್ನು ಹೆಂಗ್ ನೋಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಸದ್ಯದ ಲೈವ್ ಅಪ್ಡೇಟ್ ಫಸ್ಟ್ ಕೊಡೋದಾದ್ರೆ, ಮುಖ್ಯಮಂತ್ರಿಗಳು ಹೊರಟ್ರ ಡಿಸಿಎಂ ನಿವಾಸಕ್ಕೆ? ಪ್ರಜ್ವಲ, ಇನ್ನೂ ಹೊರಟಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗ್ಲಿದ್ದಾರೆ. ಸದ್ಯ ಸಿದ್ದರಾಮಯ್ಯನವರು ಕೂಡ ತಯಾರಾಗ್ತಾ ಇದ್ದಾರೆ ಹೋಗೋದಕ್ಕೆ. ಪ್ರಶ್ನೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಒಂದು ಪ್ರಮುಖವಾಗಿ ಚರ್ಚೆಗಳಾಗಬಹುದು, ಹೈಕಮಾಂಡ್ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಯಾವ ರೀತಿ ಒಂದು ನಡೆಯನ್ನ ಅನುಸರಿಸಬಹುದು ಅನ್ನೊಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೂಲಕ ಒಗ್ಗಟ್ಟಿನ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ. ಆದ್ರೆ ಒಳಗೊಳಗೆ ಕುರ್ಚಿ ಕದನ ಇನ್ನೂ ಕೂಡ ನಿಂತಿಲ್ಲ. ಡಿಸೆಂಬರ್ ನಲ್ಲೇ ಹೇಗಾದ್ರೂ ಮಾಡಿ ಕುರ್ಚಿ ಪಡಿಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನಿಲ್ಲದ ಒಂದು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೆ ರಾಬರ್ಟ್ ವಾದ್ರಾ ಅವರನ್ನು ಕೂಡ ಸಂಪರ್ಕ ಮಾಡತಕ್ಕಂಥ ನಿಟ್ಟಿನಲ್ಲಿ ಡಿಕೆ ಬ್ರದರ್ ಸಕ್ಸಸ್ ಆಗಿದ್ದಾರೆ. ಅವ್ರ ಮುಂದೆನೂ ಕೂಡ ತಮ್ಮ ವಾದವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ತಮ್ಮ ನೇತೃತ್ವದಲ್ಲಿ ಎಲೆಕ್ಷನ್ ನಡೆದು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀವಿ, ಮತ್ತೆ ಈ ರೀತಿ ಸಿಎಂ ಸಿದ್ದರಾಮಯ್ಯನವರಿಂದನೂ ಕೂಡ ವಚನ ಇದೆ, ಆ ವಚನದಂತೆ ನಡೆದುಕೊಳ್ಳಬೇಕು, ಸಿದ್ದರಾಮಯ್ಯನವರಿಗೆ ನಿರ್ದೇಶನವನ್ನ ಕೊಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೈಕಮಾಂಡ್ ನಾಯಕರು ಏನಾದರೂ ಕರೆ ಮಾಡಿ ಇವರನ್ನ ಬುಲಾವ್ ಕೊಡ್ತಾರ ಅನ್ನೋ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ನಾಳೆ ಅಥವಾ ನಾಡಿದ್ದೇ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿ ಪ್ರವಾಸ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಮುಂದೆ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರ ಏನಿರುತ್ತೆ ಅನ್ನೋ ಒಂದು ಕುತೂಹಲ ರಾಜ್ಯ ಕಾಂಗ್ರೆಸ್ ನಲ್ಲಿ ಕಾಡ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು, ಈ ಕುರ್ಚಿ ಕದನ ಏನಿದೆ ಇದನ್ನ ವಿಪಕ್ಷ ನಾಯಕರು ಕೂಡ ಬಹಳ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ವಿಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಮೊನ್ನೆ ಅಷ್ಟೇ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ನಾಯಕರೇನಿದ್ದಾರೆ ಇವರು ಸಭೆಯನ್ನ ನಡೆಸಿ ಮುಂದೆ ಯಾವ ರೀತಿ ಒಂದು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿವೆ ಅನ್ನೊಂದು ವಿಚಾರ ಸದ್ದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಸಿಎಂ ಡಿಸಿಎಂ ಅವರು ತಮ್ಮದೇ ಆದಂತಹ ಒಂದು ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಪ್ರತ್ಯೇಕವಾಗಿ ಇಬ್ಬರು ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಚಳಿಗಾಲದ ಅಧಿವೇಶನ ಹಾಗೆ ಶಾಸಕರನ್ನ ಆ ಒಂದು ವಿಶ್ವಾಸಕ್ಕೆ ಪಡಿತಕ್ಕಂಥದ್ದು, ಈಗಿರ್ತಕ್ಕಂಥ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಹಾಗೆ ದೆಹಲಿಗೆ ಹೋಗಿ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ವಿಚಾರಗಳ ಬಗ್ಗೆನೂ ಕೂಡ ಗಂಭೀರವಾಗಿ ಚರ್ಚೆಯನ್ನ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಡಿನ್ನರ್ ಮೀಟಿಂಗ್ ಬಳಿಕ
ಡಿ ಕೆ ಸುರೇಶ್ ಅವರು ಕೂಡ ಸಿಎಂ ಡಿಸಿಎಂ ಅವರ ಜೊತೆ ಸಭೆಯಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಏನಾದರೂ ಪವರ್ ಶೇರಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೊಂದು ಕುತೂಹಲನೂ ಕೂಡ ಇದೆ. ಯಾಕೆಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ವಚನ ಕೊಟ್ಟಿದ್ದಾರೆ ಅನ್ನೊಂದು ವಿಚಾರವನ್ನ ಮೊದಲು ಪ್ರಸ್ತಾಪ ಮಾಡಿದೆ ಡಿ ಕೆ ಸುರೇಶ್ ಅವರು. ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತು ಯಾವತ್ತೂ ತಪ್ಪೋದಿಲ್ಲ, ಅವರು ವಚನ ಕೊಟ್ಟಿದ್ದಾರೆ ಅನ್ನೊಂದು ಮಾತನ್ನು ಹೇಳಿದ್ರು. ಆ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು 5-6 ಮಂದಿ ನಡುವೆ ನಡೆದಂತ ಒಂದು ರಹಸ್ಯ ಮಾತುಕತೆ, ಆ ಒಂದು ವಿಚಾರವನ್ನ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಿರ್ತಕ್ಕಂಥ ಕುರ್ಚಿ ವಚನದ ಬಗ್ಗೆ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಒಂದು ರಹಸ್ಯವನ್ನ ಬಯಲು ಮಾಡಿದ್ರು. ಈಗ ಪ್ರಮುಖವಾಗಿ ಈ ಉಭಯ ನಾಯಕರ ನಡುವೆ ನಡೀತಾ ಇರತಕ್ಕಂಥ ಕುರ್ಚಿ ಕದನಕ್ಕೆ ಬ್ರೇಕ್ ಆಗೋದಕ್ಕೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದ್ದಾರೆ. ಅವರ ಒಂದು ಸಲಹೆ ಸೂಚನೆಯಂತೆ ಇಬ್ಬರು ನಾಯಕರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಳೆದ ಶನಿವಾರನೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇಬ್ಬರು ನಾಯಕರು ಹೈಕಮಾಂಡ್ ಏನೇ ತೀರ್ಮಾನ ಮಾಡಿಕೊಳ್ಳಿ ಅದಕ್ಕೆ ಬದ್ಧರಾಗಿರೋಣ ಅನ್ನೋ ಒಂದು ಒಮ್ಮತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಸಿಎಂ ಅವರನ್ನ ಕರೆದು ತಮ್ಮ ನಿವಾಸದಲ್ಲಿ ಉಪಹಾರ ಹಾಕ್ತಿದ್ದಾರೆ. ಜೊತೆಗೆ ಅವ್ರ ಜೊತೆ ಪ್ರತ್ಯೇಕ ಮಾತುಕತೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಬ್ರೇಕ್ಫಾಸ್ಟ್ ಬಳಿಕವ ಆದ್ರೂ ಏನಾದ್ರೂ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತಾ ಇಲ್ವಾ ಅನ್ನೋದು ವಿಚಾರವನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರಜ್ವಲ. ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ನಾವು ಗಮನಿಸ್ತಾ ಇರೋದು ಉಪಮುಖ್ಯಮಂತ್ರಿಗಳ ನಿವಾಸದ ಮುಂದಿನ ನೇರ ದೃಶ್ಯಗಳನ್ನ. ಉಪಮುಖ್ಯಮಂತ್ರಿಗಳು ಈಗ ಕೆಲವೇ ಕ್ಷಣಗಳ ಮುಂಚೆಯಷ್ಟೇ ಮನೆಯಿಂದ ಆಚೆ ಬಂದು ಎಲ್ಲ ಸಿದ್ಧತೆಗಳನ್ನು ಗಮನಿಸಿದ್ರು. ಅಂದರೆ ಭದ್ರತಾ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ಅವರು ವೀಕ್ಷಿಸಿದ್ರು. ಇನ್ನೂ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಿಂದ ಹೊರಟಿಲ್ಲ ಅನ್ನುವಂಥದ್ದು ಸದ್ಯ ಕಂಡು ಬರ್ತಾ ಇದೆ. ಸೊ ಈ ಬ್ರೇಕ್ಫಾಸ್ಟ್ ಮೀಟು ಎಷ್ಟೊತ್ತಿಗಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಅದರ ಲೈವ್ ಅಪ್ಡೇಟ್ಸನ್ನು ಪವರ್ ಟಿವಿ ಕ್ಷಣಕ್ಕೂ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೋಡಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದಷ್ಟು ಜನ ಇದ್ದಾರೆ. ಮಾಜಿ ಮೇಯರ್ ಸಂಪತ್ ರಾಜ್ ಸೇರಿದಂತೆ ಅನೇಕರು ಇದ್ದಾರೆ. ಉಪಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಯಾವ ರೀತಿ ಭದ್ರತಾ ವ್ಯವಸ್ಥೆ ಇದೆ, ಯಾರೆಲ್ಲ ಇದ್ದಾರೆ ಅನ್ನುವಂಥ ಒಂದು ಮೇಲ್ವಿಚಾರಣೆಯನ್ನು ಖುದ್ದು ಅವರೇ ಡಿ.ಸಿ.ಎಂ ಅವರೇ ಮಾಡಿದ್ದಾರೆ. ಹಾಗೆ ಅದೊಂದು ಕಾಮನ್ ಸ್ಮೈಲು, ಬಹಳ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. Sir, very good morning to you, sir. Can we take a reaction from you? Sir, why don't you come speak to us, sir, please? Well, of course, pretty much visuals there of the deputy minister come out. Hey, camera. ರೈಟ್, ಬ್ರೇಕ್ಫಾಸ್ಟ್ ಮೀಟಿಂಗ್ಗಿಂತ ಮುಂಚೆ ಒಮ್ಮೆ ಮಾತನಾಡಬಹುದಾ ಅಂತ ಕೇಳಿದ್ದಕ್ಕೆ ಉಪಮುಖ್ಯಮಂತ್ರಿಗಳು ನಗುವಿನ ಉತ್ತರವನ್ನು ಕೊಟ್ಟು ತೆರಳಿದ್ದನ್ನು ನಾವು ಗಮನಿಸಿದ್ವಿ. ನೋಡಿ, ರಾಜಕಾರಣ ಹೆಂಗೆ ಅಂದರೆ ಬರೀ 3 ದಿನಗಳ ಹಿಂದೆ ಚಿತ್ರಣವನ್ನು ನಾವು ನೆನಪಿಸ್ಕೊಂಡ್ರೆ ಕಾಣಸಿಗೋದೇನು, ಮಾತಿನ ಬಾಣಗಳ ಪ್ರಯೋಗ ಆಗ್ತಾ ಇತ್ತು. ತ್ಯಾಗ, ನಂಬಿಕೆ, ಕೊಟ್ಟ ಮಾತು, ವಚನಗಳು ಎಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಪರಸ್ಪರ ಕತ್ತಿ ಮಸಿಯುವಂಥ ವಾತಾವರಣ ರಾಜ್ಯದ ಜನತೆಗೆ ಬಹಳ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಹೈಕಮಾಂಡ್ ಒಂದು ಸಂದೇಶವನ್ನು ಕೊಡ್ತು. ನೋಡಿ, ವಿಪಕ್ಷಗಳಿಗೆ ಆಹಾರ ಆಗಬೇಡಿ, ನಮ್ಮನ್ನು ಆಹಾರ ಮಾಡಬೇಡಿ ಅಂತ ಹೇಳಿ ಹೈಕಮಾಂಡ್ ಒಂದು ಸಂದೇಶವನ್ನು ಕೊಡ್ತು. ಆ ಹಿನ್ನೆಲೆಯಲ್ಲೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆಯೋಜನೆ ಆಗ್ತಾ ಇರೋದು. ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಡ್ಲಿ ವಡೆ ಖಾರಾಬಾತು ಮೋಡಿ ಮಾಡಿದ್ದನ್ನು ಗಮನಿಸಿದ್ವಿ. ಇನ್ನಿವತ್ತು 2ನೇ ಬ್ರೇಕ್ಫಾಸ್ಟ್ ಮೀಟಿಂಗು ಡಿ.ಸಿ.ಎಂ ಅವರು ಇದನ್ನ ಆಯೋಜನೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿದ್ದಾರೆ. ಈ ಮಧ್ಯದಲ್ಲಿ ಬ್ರದರ್ಸ್ ಅನ್ನುವಂತಹ ಅಸ್ತ್ರದ ಪ್ರಯೋಗ ಕೂಡ ಆಗಿದೆ. ನಾವಿಬ್ರು ಬ್ರದರ್ಸ್ ರೀತಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನ ನಿನ್ನೆಯಷ್ಟೇ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದರ ಜೊತೆಗೆ ನಾನು KPCC ಅಧ್ಯಕ್ಷ ಕೂಡ ಆಗಿರೋದ್ರಿಂದ 140 ಶಾಸಕರು ನನ್ನ ಜೊತೆಯಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾವುದೇ ಬಣಗಳಿಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡುವಂಥ ಪ್ರಯತ್ನದ ಭಾಗವಾಗಿ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರು. ಸದ್ಯ ಇವಾಗ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಉಪಹಾರ ಭೋಜನಕ್ಕೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇರೋದು. ಮುಖ್ಯಮಂತ್ರಿಗಳು ಕೂಡ ಬರ್ಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಆಯೋಜನೆ ಆಗಿದೆ ಅದು ನಡೀಲಿಕ್ಕಿದೆ. ಅದಾದ ಬಳಿಕ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆ ಪ್ರತ್ಯೇಕವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಯಾವ ನಿಲುವಿಗೇನಾದರೂ ಬರ್ತಾರಾ ಅನ್ನೋದು ಪ್ರಶ್ನೆ. ಬಟ್ ಸ್ಟಿಲ್ ಯಾವ ನಿಲುವು ಇಲ್ಲ, ಏನೂ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಸದ್ಯ ತಾತ್ಕಾಲಿಕವಾಗಿ ಏನು ಕದನ ವಿರಾಮ ಬಿದ್ದಿದೆ ಅದು ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು.
ಆ್ಯಂಡ್ ಇಲ್ಲಿ ಫೈನಲ್ ಡಿಸಿಷನ್ ಮೇಕಿಂಗ್ ಎಲ್ಲವೂ ಕೂಡ ಹೈಕಮಾಂಡ್ನದ್ದೇ, ಅದು ಕೂಡ ಸೋನಿಯಾ ಗಾಂಧಿ ಅವರದ್ದು ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಿರುವಂತಹ ಸತ್ಯ. ಆದರೆ ವಿಪಕ್ಷಗಳು, ಮಾಧ್ಯಮಗಳು, ರಾಜ್ಯದ ಜನತೆ ಮುಂದೆ ನಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ಜಟಾಪಟಿ ಇಲ್ಲ ಅನ್ನುವಂತಹ ಒಂದು ರಾಜಕೀಯ ಸಂದೇಶವನ್ನ ರವಾನೆ ಮಾಡುವಂಥ ರೀತಿಯಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ರೈಟ್, ಬಹುಶಃ ಮುಖ್ಯಮಂತ್ರಿಗಳು ಆಗಮಿಸ್ತಿದ್ದಾರೆ DCM ಅವರ ನಿವಾಸಕ್ಕೆ. ಅದರ ಲೈವ್ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಎಸ್, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಕಾವೇರಿ ನಿವಾಸದಿಂದ ಉಪಮುಖ್ಯಮಂತ್ರಿಗಳ ನಿವಾಸ ಸದಾಶಿವನಗರ, ಒಂದು 5 ನಿಮಿಷನೂ ಬೇಕಾಗಲ್ಲ ಅಲ್ಲಿಗೆ. ಸೊ ಈಗ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನಿವಾಸಕ್ಕೆ. ಈಗ ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಉಪಮುಖ್ಯಮಂತ್ರಿಗಳು ಕೂಡ ಸಿದ್ಧರಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ ಎಷ್ಟರ ಮಟ್ಟಿಗೆ ಕುತೂಹಲ ಅಂತ ಹೇಳಿದ್ರೆ, ಈ ಯುದ್ಧ ಪೀಡಿತ ಪ್ರದೇಶಗಳು, ಯುದ್ಧ ಪೀಡಿತ ದೇಶಗಳ ನಡುವೆ ನಡೆಯುತ್ತಲ್ಲ ದ್ವಿಪಕ್ಷೀಯ ಮಾತುಕತೆ, ಬೈಲ್ಯಾಟ್ರಲ್ ಟಾಕ್ಸ್, ಅಷ್ಟರ ಮಟ್ಟಿಗೆ ಕುತೂಹಲ. ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಆಗ್ತಿದ್ದಾರೆ, ಉಪಹಾರ ಕೂಟಕ್ಕೆ ಇಬ್ರು ಸೇರ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಹಿಂಗಾಯ್ತು? ಯಾಕಿಷ್ಟು ಕುತೂಹಲಕ್ಕೆ ಇದು ಕಾರಣ ಆಗ್ತಿದೆ? ಬಿಕಾಸ್ ಇಷ್ಟು ದಿನ ನಡೆದಂಥ ಬೆಳವಣಿಗೆಗಳು, ಅಧಿಕಾರ ಹಂಚಿಕೆಯ ಜಟಾಪಟಿ, ಹೂಡಿದಂತಹ ತಂತ್ರ ಪ್ರತಿತಂತ್ರಗಳು, ಉರುಳಿಸಿದ ದಾಳಗಳು ಈ ಬ್ರೇಕ್ಫಾಸ್ಟ್ ಮೀಟ್ ಅನ್ನ ಇಷ್ಟು ಕುತೂಹಲದ ಕಣ್ಣುಗಳಿಂದ ನೋಡುವಂತೆ ಮಾಡಿದೆ. ಸದ್ಯ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಿಂದ ಪ್ರಯಾಣ ಬೆಳೆಸಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ CM ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಈ ಮೀಟಿಂಗು ಒಂದು ರಾಜಕೀಯ ಸಂದೇಶ ಆಗತ್ತಾ ಅಥವಾ ಸ್ನೇಹದ ಸಂಕೇತವೇ ಹೌದಾ ಅನ್ನುವಂಥದ್ದು ರಾಜ್ಯದ ಜನತೆ ನಿರ್ಧರಿಸಬೇಕಾಗತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೇವಲ ಆಹಾರ ಸೇವನೆಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ. ಇಲ್ಲಿ ರಾಜಕೀಯ ತಂತ್ರ, ಆಡಳಿತದ ಕುರಿತಾಗಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ. ಬಟ್ ಸ್ಟಿಲ್ ಪರಸ್ಪರ ನಂಬಿಕೆಯ ಬಲವರ್ಧನೆಗೋಸ್ಕರ ಇದನ್ನ ಒಂದು ವೇದಿಕೆಯಾಗಿ ಬಳಕೆ ಮಾಡ್ಕೊಳ್ತಾರಾ ಇಬ್ರು? ಯಾಕಿಂತದ್ದೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಕೊಟ್ಟ ಮಾತು, ಭಾಷೆ ಅನ್ನುವಂಥದ್ದೆಲ್ಲ ಇಲ್ಲಿ ಚರ್ಚೆ ಆಗಿತ್ತು, ಒಪ್ಪಂದ ಆಗಿತ್ತು ಅನ್ನುವಂಥದ್ದೆಲ್ಲ ಬಹಿರಂಗವಾಗೋಗಿತ್ತು. ಹಾಗಾಗಿ ಪರಸ್ಪರ ನಂಬಿಕೆಯ ಬಲವರ್ಧನೆಗೋಸ್ಕರ ಇದು ವೇದಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ಎಸ್, ಮುಖ್ಯಮಂತ್ರಿಗಳ ಕಾನ್ವಾಯ್ ಬರ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಉಪಮುಖ್ಯಮಂತ್ರಿಗಳ ನಿವಾಸದ ಬಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಈಗಾಗಲೇ ಕ್ಷಣ ಗಣನೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿಗಳು ಬರ್ತಾರೆ, ಬಂದ ಬಳಿಕ ಅವ್ರನ್ನ ಎಷ್ಟು ಡೆಲಿಗೆಂಟ್ ಆಗಿ ಮೊನ್ನೆ CM DCM ರನ್ನ ವೆಲ್ಕಮ್ ಮಾಡಿದ್ರು ನಾವು ಗಮನಿಸಿದ್ವಿ. ಅಂಥದ್ದೇ ಒಂದು ಸ್ವಾಗತವನ್ನ ಕೋರೋದಕ್ಕೆ DCM ಕೂಡ ಸಿದ್ಧರಾಗಿದ್ದಾರೆ. ಮನೆ ಬಾಗಿಲಲ್ಲಿ ಕಾಯ್ತಾ ನಿಂತಿದ್ದಾರೆ. ಬ್ರದರ್ಸ್ ಅನ್ನುವಂತ ಒಂದು ಅಸ್ತ್ರದ ಪ್ರಯೋಗ ಆಗಿದೆ. ಸೊ ಅಣ್ಣನನ್ನ ಬರಮಾಡಿಕೊಳ್ಳುವಂತಹ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳು ಕಾತುರರಾಗಿ ನಿಂತಿರೋದನ್ನ ನಾವು ಗಮನಿಸಬಹುದು. ಮುಖ್ಯಮಂತ್ರಿಗಳ ಕಾನ್ವಾಯ್ ಸದ್ಯ ಸದಾಶಿವನಗರ ತಲುಪಿದೆ. ಆ ನೇರ ದೃಶ್ಯಾವಳಿಯನ್ನ ಪವರ್ ಟಿವಿ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಭರ್ಜರಿ ಮೆನು ಸಿದ್ಧ ಆಗಿದೆ ಇಲ್ಲಿ. ಆ ಮೆನು ಕೂಡ ಬಹಳ ಇಂಟ್ರೆಸ್ಟಿಂಗು, ಮಾತಾಡೋಣ ಅದ್ರ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಮತ್ತು DKಶಿ ನಡುವಿನ 2ನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟ್ ಕ್ಷಣಗಣನೆ. ಮುಖ್ಯಮಂತ್ರಿಗಳು ತಲುಪಿದ್ದಾರೆ DCM ಅವರ ನಿವಾಸದ ಬಳಿಗೆ. ಸದಾಶಿವನಗರದ ನೇರ ದೃಶ್ಯಾವಳಿಯನ್ನ ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇರೋದು. ಬೆಳಗ್ಗೆ 9:30 ಹೊತ್ತಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನುವಂಥದ್ದಿತ್ತು. ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗಿದೆ. ಎಸ್, ಮುಖ್ಯಮಂತ್ರಿಗಳ ಕಾರು DCM ಅವರ ನಿವಾಸಕ್ಕೆ ತೆರಳಿದ್ದನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವರನ್ನ ಬರಮಾಡಿಕೊಳ್ಳುವಂತ ಕೆಲಸ ಉಪಮುಖ್ಯಮಂತ್ರಿಗಳಿಂದ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ, ಎಷ್ಟು ಜನ ಸೇರಿದ್ದಾರೆ. ಕುತೂಹಲದ ಕಣ್ಣುಗಳು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನ ನಡೆದಂತ ಎಲ್ಲ ಬೆಳವಣಿಗೆಗಳ ಭಾಗವಾಗಿ ಇವತ್ತೊಂದು ಸಂದೇಶವನ್ನ ರವಾನೆ ಮಾಡ್ತಾರಲ್ಲ, ಅದನ್ನ ತಿಳಿದುಕೊಳ್ಳುವಂತಹ ಕಾತರದಲ್ಲಿ ಅಲ್ಲಷ್ಟು ಜನ ಸೇರಿರೋದು. ಬಟ್ ಯಾವ ಆಪ್ತರಿಗೂ ಇಲ್ಲಿ ಅವಕಾಶ ಇಲ್ಲ. ನಿಂಬಣ ನಂಬಣ, ನಿಮ್ಮ ಆಪ್ತರು ನಮ್ಮ ಆಪ್ತರು ಯಾರೂ ಇಲ್ಲ. ನಾವಿಬ್ಬರೇ ಕೂತ್ ಮಾತನಾಡೋಣ, ನಾವಿಬ್ಬರೇ ಉಪಹಾರವನ್ನ ಸೇವಿಸೋಣ, ನಮ್ಮ ಮಧ್ಯೆ ಎಲ್ಲವೂ ಸರಿಯಾಗಿದೆ ಅನ್ನೋ ಸಂದೇಶ ಸಾರೋಣ ಅನ್ನುವಂಥ ರೀತಿಯಲ್ಲಿ ವೇದಿಕೆ ಸಿದ್ಧವಾಗಿರೋದು. ಉಪಮುಖ್ಯಮಂತ್ರಿಗಳ ನಿವಾಸಕ್ಕೆ CM ಬಂದಿದ್ದಾರೆ. ಅವರನ್ನ ಬರಮಾಡಿಕೊಂಡು ಕರ್ಕೊಂಡು ಹೋಗುವಂತ ಕೆಲಸ ಖುದ್ದು ಉಪಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ. DCM ರ ನಿವಾಸದ ನೇರ ದೃಶ್ಯಾವಳಿಗಳನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ.
ನೋಡಿ ಕ್ಯಾಶುಯಲ್ ಆಗಿ ಒಂದು ಬೊಕ್ಕೆ ಕೊಟ್ಟು ಅವರನ್ನ ಸ್ವಾಗತ ಮಾಡೋದು, ವೆಲ್ಕಮ್ ಮಾಡೋದು, ಈ ಎಲ್ಲ ಫಾರ್ಮಾಲಿಟೀಸ್ ನಡೀತಾ ಇದೆ ಅಲ್ಲಿ. ಸಿಎಂಗೋಸ್ಕರ ತಮ್ಮ ನಿವಾಸದಲ್ಲಿ ವಿಶೇಷವಾದಂತ ಅತಿಥಿ ಸತ್ಕಾರಕ್ಕೆ ಡಿಸಿಎಂ ಸಿದ್ಧತೆಗಳನ್ನು ಮಾಡಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟ್ಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ಫ್ಯಾಕ್ಟ್ ಮೊನ್ನೆ ಆ ಬ್ಯಾಂಕ್ವೆಟ್ ಹಾಲ್ನ ಕಾರ್ಯಕ್ರಮ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಡಿಸಿಎಂ ಅವರು ಸಿಎಂ ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಕ್ಯಾಶುಯಲ್ ಆಗಿ, ಬಹಳ ಫಾರ್ಮಲ್ ಆಗಿ ಒಂದು ಬೊಕ್ಕೆಯನ್ನ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡಿ ಒಳಗೆ ಕರ್ಕೊಂಡು ಹೋಗುವಂತ ದೃಶ್ಯವನ್ನ ನಾವು ಗಮನಿಸಿದ್ವಿ ಸ್ಕ್ರೀನ್ ನಲ್ಲಿ. ಇನ್ಫ್ಯಾಕ್ಟ್ ಮೊನ್ನೆ ನಾನು ಮೆನ್ಷನ್ ಮಾಡ್ತಿದ್ದೆ, ಬ್ಯಾಂಕ್ವೆಟ್ ಹಾಲ್ನ ಕಾರ್ಯಕ್ರಮದಲ್ಲಿ ಮುಗಿಸ್ಕೊಂಡು ಸಿಎಂ ಮತ್ತು ಡಿಸಿಎಂ ಹೊರಡುವಂತ ಸಂದರ್ಭ ಡಿಸಿಎಂ ಆಹ್ವಾನವನ್ನು ಕೊಡ್ತಾರೆ, ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ. ಆಗ ಬಹಳ ಕ್ಯಾಶುವಲ್ ಆಗಿ ಆ ಇನ್ವೈಟ್ ಅನ್ನ ಸ್ವೀಕರಿಸಿದಂತಹ ಮುಖ್ಯಮಂತ್ರಿಗಳು ಏನ್ ಮಾಡಿಸ್ತೀಯಪ್ಪ ಮೆನುಗೆ ಅಂತ ಹೇಳಿ ಕೇಳಿದ್ರು. ನಿಮಗೆ ಇಷ್ಟವಾದ್ದೇ ಮಾಡಿಸ್ತೀನಿ ಅಂತ ಹೇಳಿ ಡಿಸಿಎಂ ಸ್ಮೈಲ್ ಮಾಡಿ ಸಿಎಂಗೆ ರಿಯಾಕ್ಟ್ ಮಾಡಿದ್ರು. ನೋಡಿ, ಅಣ್ಣ ತಮ್ಮ ಇಬ್ಬರು ಕೂಡ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಇಬ್ಬರೂ ಕೂಡ ಮುಖ್ಯಮಂತ್ರಿಗಳನ್ನ ವೆಲ್ಕಮ್ ಮಾಡಿಕೊಳ್ತಿದ್ದಾರೆ ತಮ್ಮ ನಿವಾಸಕ್ಕೆ. ಅಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ನಡೀತಿದೆ, ಶಾಲ್ ಹಾಕಿ ವೆಲ್ಕಮ್ ಮಾಡೋದು, ಬೊಕ್ಕೆ ಕೊಡೋದು, ಈ ಫಾರ್ಮಾಲಿಟೀಸ್ ನಡೀತಾ ಇದೆ. ಡಿಸಿಎಂ ನಿವಾಸಕ್ಕೆ ಮುಖ್ಯಮಂತ್ರಿಗಳು ತೆರಳುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಈ ಹಂತದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಉಪಸ್ಥಿತರಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಯಾವ ವಿಚಾರಗಳಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ. ಇದರ ಜೊತೆಗೆ ಡಿಕೆ ಸುರೇಶ್ ಅವರೇನಾದ್ರೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು ಇದೆ. ನೋಡ್ಬೇಕು, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಬಿಕಾಸ್ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟ್ ಆದ್ಮೇಲೆ ಇಬ್ರು ಜಂಟಿ ಸುದ್ದಿಗೋಷ್ಠಿ ಮಾಡಿದ್ರು. ಇವತ್ತು ಕೂಡ ಅಂಥದ್ದೇ ಸುದ್ದಿಗೋಷ್ಠಿ ಆಗುವ ಚಾನ್ಸಸ್ ಇದೆಯಾ, ಗಮನಿಸಬೇಕು. ರೈಟ್, ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಲುಪಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಖುದ್ದು ಬಾಗಿಲಿಗೆ ಬಂದು ಸ್ವಾಗತ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಸಹೋದರ ಡಿಕೆ ಸುರೇಶ್ ಕೂಡ ಉಪಸ್ಥಿತರಿದ್ರು. ಅಣ್ಣನಿಗೆ ತಮ್ಮ ಸಾಥ್ ಕೊಟ್ಟಿದ್ದಾರೆ. ಹೂಗುಚ್ಛವನ್ನ ನೀಡಿ ಸಿಎಂ ರನ್ನ ಡಿಕೆ ಬ್ರದರ್ಸ್ ತಮ್ಮ ನಿವಾಸಕ್ಕೆ ಸ್ವಾಗತ ಮಾಡಿರೋದು. ಬ್ರೇಕ್ಫಾಸ್ಟ್ ಮೀಟ್ ಇದು, ಮೆನು ಬಗ್ಗೆ ಕುತೂಹಲ ಇರೋದಿಲ್ವಾ? ಸಿದ್ದರಾಮಯ್ಯ ಅವ್ರಿಗೋಸ್ಕರ ವಿಶೇಷವಾದಂತ ಮೆನು ಅಲ್ಲಿ ರೆಡಿ ಆಗಿರೋದು. ನಾಟಿ ಕೋಳಿ ಖಾದ್ಯ ಮುಖ್ಯಮಂತ್ರಿಗಳಿಗೆ ರೆಡಿ ಮಾಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ. ಕನಕಪುರದಿಂದ ತರಿಸಿರುವಂತಹ ನಾಟಿ ಕೋಳಿ ಫ್ರೈ, ಹಾಗೆ ಆ ನಾಟಿ ಕೋಳಿಯಿಂದ ಸಾರು ಕೂಡ ಮಾಡಿದ್ದಾರಂತೆ. ಈ ಮೆನು ಸದ್ಯ ರೆಡಿ ಆಗಿರೋದು. ಇದರ ಜೊತೆಗೆ ಇಡ್ಲಿ ಪೂರಿ ಅಂತೆಲ್ಲ ಬಹಳ ಸಿಹಿ ಖಾದ್ಯಗಳನ್ನ ಕೂಡ ಅಲ್ಲಿ ಮಾಡಿಸಿದ್ದಾರೆ. ನಾನ್ ವೆಜ್ಜು, ಸಿಹಿ ತಿಂಡಿಗಳ ಬ್ರೇಕ್ಫಾಸ್ಟು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯ ಮೆನು ವಿಶೇಷತೆ ಕುರಿತಂತೆ ಕೂಡ ಚರ್ಚೆ ಆಗ್ತಾ ಇದೆ. ಮೊನ್ನೆ ನಾನಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಬ್ಯಾಂಕ್ವೆಟ್ ಹಾಲ್ನ ಕಾರ್ಯಕ್ರಮ ಮುಗಿಸ್ಕೊಂಡು ತೆರಳುವಂಥ ಸಂದರ್ಭ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ವೈಟ್ ಮಾಡುವಾಗ ಸಿದ್ದರಾಮಯ್ಯ ಅವರು ಬಹಳ ನಗುಮುಖದಿಂದ ಆ ಆಹ್ವಾನಕ್ಕೆ ಒಂದು ಸಮ್ಮತಿಯನ್ನ ಸೂಚಿಸ್ತಾರೆ. ಅದಾದ ಬಳಿಕ ಏನಯ್ಯ ತಿಂಡಿ ಏನು ಮಾಡಿಸ್ತೀಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಆವಾಗ ನಕ್ಕಂತಹ ಡಿಸಿಎಂ ನಿಮಗಿಷ್ಟವಾದ್ದೇ ಮಾಡಿಸ್ತೀನಿ ಅಂತ ಉತ್ತರವನ್ನು ಕೊಟ್ಟಿದ್ರು. ಎಲ್ರಿಗೂ ಗೊತ್ತಿರುವಂತೆ ಮುಖ್ಯಮಂತ್ರಿಗಳು ಮಾಂಸಾಹಾರಿ ಪ್ರಿಯರು, ಹಾಗಾಗಿ ಅವರಿಗೆ ಇಷ್ಟ ಆಗುವಂಥ ಖಾದ್ಯವನ್ನೇ ಆತಿಥ್ಯಕ್ಕೋಸ್ಕರ ಡಿಸಿಎಂ ಮಾಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ನಾವು ಕನ್ಸಿಡರ್ ಮಾಡುವಂಥ, ಅದು ಗಮನಿಸಬೇಕಾಗಿರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಮಾಂಸಾಹಾರವನ್ನು ತ್ಯಜಿಸಿದ್ದಾರೆ. ಅವರು ಮಾಂಸಾಹಾರವನ್ನು ಬಹಳಷ್ಟು ವರ್ಷಗಳಿಂದಾನೇ ಸೇವಿಸ್ತಾ ಇಲ್ಲ. ಧಾರ್ಮಿಕ ನಂಬಿಕೆ, ಧಾರ್ಮಿಕ ಆಚರಣೆ ಭಾಗವಾಗಿ ಅವರು ಸೇವಿಸ್ತಾ ಇಲ್ಲ. ಬಟ್ ಮನೆಗೆ ಬಂದಂತಹ ಅತಿಥಿಗೆ ಸತ್ಕರಿಸುವಂತಹ ಸಲುವಾಗಿ ಅವರಿಗೆ ಇಷ್ಟವಾದಂತಹ ಖಾದ್ಯವನ್ನೇ ತಯಾರು ಮಾಡಿಸಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಸಿಎಂ ನಗುಮೊಗದಿಂದ ಆಹ್ವಾನವನ್ನ ಸ್ವೀಕರಿಸಿದ್ರು, ಒಪ್ಪಿಗೆ ಸೂಚಿಸಿದ್ರು. ಅದರಂತೆ ಇದೀಗ ಉಪಮುಖ್ಯಮಂತ್ರಿಗಳ ನಿವಾಸಕ್ಕೆ ಕೂಡ ಆಗಮಿಸಿದ್ದಾರೆ. ಅವರನ್ನ ಬಹಳ ಆದರದಿಂದ ವೆಲ್ಕಮ್ ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಆಯೋಜನೆ ಆಗಿತ್ತು ಅದು ಶುರು ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತುಕತೆ, ತಿಂಡಿ, ಅದಾದ ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಎಲ್ಲದರ ಬಗ್ಗೆ ಕುತೂಹಲ ಇದೆ.